5 ಲಕ್ಷ ಮೌಲ್ಯದ ಕೊಕೇನ್ ಖರೀದಿಸುವ ವೇಳೆ ಹೈದರಾಬಾದ್ ಆಸ್ಪತ್ರೆಯೊಂದರ ಸಿಇಒ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ. 34 ವರ್ಷದ ನಮೃತಾ ಚಿರಗುಪತಿ ಸಿಕ್ಕಿಬಿದ್ದ ಆಸ್ಪತ್ರೆ ಸಿಇಒ. ಮುಂಬೈ ಮೂಲದ ಡೀಲರ್ ವಂಶ್ ಧಕ್ಕರ್ ಕಳುಹಿಸಿದ್ದ ಕೊರಿಯರ್ ಮೂಲಕ ಕೊಕೇನ್ ಪಡೆಯುತ್ತಿದ್ದಾಗ ಪೊಲೀಸರು ಬಂಧಿಸಿದ್ದಾರೆ. ಡೀಲರ್ ಧಕ್ಕರ್ ಆಪ್ತ ಬಾಲಕೃಷ್ಣ ಜೊತೆಗೆ ನಮ್ರತಾಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೈದರಾಬಾದ್ ಆಸ್ಪತ್ರೆಯೊಂದರ ಸಿಇಒ ಆಗಿರುವ ನಮ್ರತಾ ಧಕ್ಕರ್ ನನ್ನ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಿ 5 ಲಕ್ಷ ರೂಪಾಯಿಗೆ ಕೊಕೇನ್ ಆರ್ಡರ್ ಮಾಡಿದ್ಲು. ಆನ್ಲೈನ್ನಲ್ಲಿ ಹಣ ಕೂಡ ವರ್ಗಾವಣೆ ಮಾಡಿದ್ಲು. ಬಳಿಕ ಧಕ್ಕರ್ ಆಪ್ತ ಬಾಲಕೃಷ್ಣ ಎಂಬ ವ್ಯಕ್ತಿ ಮೂಲಕ ಡ್ರಗ್ಸ್ ಡೀಲ್ ಮಾಡಲು ಹೇಳಿದ್ಲು. ನಂತರ ಬಾಲಕೃಷ್ಣ ಡ್ರಗ್ಸ್ ಕೊಡೋದಕ್ಕಾಗಿ ರಾಯದುರ್ಗಂಗೆ ಬಂದಾಗ ಪೊಲೀಸರು ಇಬ್ಬರನ್ನ ಬಂಧಿಸಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ವೆಂಕಣ್ಣ ಮಾಹಿತಿ ನೀಡಿದ್ದಾರೆ. 5 ಲಕ್ಷ ಮೌಲ್ಯದ ಕೊಕೇನ್ ಖರೀದಿಸುವ ವೇಳೆ ಹೈದರಾಬಾದ್ ಆಸ್ಪತ್ರೆಯೊಂದರ ಸಿಇಒ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ. 34 ವರ್ಷದ ನಮೃತಾ ಚಿರಗುಪತಿ ಸಿಕ್ಕಿಬಿದ್ದ ಆಸ್ಪತ್ರೆ ಸಿಇಒ. ಮುಂಬೈ ಮೂಲದ ಡೀಲರ್ ವಂಶ್ ಧಕ್ಕರ್ ಕಳುಹಿಸಿದ್ದ ಕೊರಿಯರ್ ಮೂಲಕ ಕೊಕೇನ್ ಪಡೆಯುತ್ತಿದ್ದಾಗ ಪೊಲೀಸರು ಬಂಧಿಸಿದ್ದಾರೆ. ಡೀಲರ್ ಧಕ್ಕರ್ ಆಪ್ತ ಬಾಲಕೃಷ್ಣ ಜೊತೆಗೆ ನಮ್ರತಾಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೈದರಾಬಾದ್ ಆಸ್ಪತ್ರೆಯೊಂದರ ಸಿಇಒ ಆಗಿರುವ ನಮ್ರತಾ ಧಕ್ಕರ್ ನನ್ನ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಿ 5 ಲಕ್ಷ ರೂಪಾಯಿಗೆ ಕೊಕೇನ್ ಆರ್ಡರ್ ಮಾಡಿದ್ಲು. ಆನ್ಲೈನ್ನಲ್ಲಿ ಹಣ ಕೂಡ ವರ್ಗಾವಣೆ ಮಾಡಿದ್ಲು. ಬಳಿಕ ಧಕ್ಕರ್ ಆಪ್ತ ಬಾಲಕೃಷ್ಣ ಎಂಬ ವ್ಯಕ್ತಿ ಮೂಲಕ ಡ್ರಗ್ಸ್ ಡೀಲ್ ಮಾಡಲು ಹೇಳಿದ್ಲು. ನಂತರ ಬಾಲಕೃಷ್ಣ ಡ್ರಗ್ಸ್ ಕೊಡೋದಕ್ಕಾಗಿ ರಾಯದುರ್ಗಂಗೆ ಬಂದಾಗ ಪೊಲೀಸರು ಇಬ್ಬರನ್ನ ಬಂಧಿಸಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ವೆಂಕಣ್ಣ ಮಾಹಿತಿ ನೀಡಿದ್ದಾರೆ. 5 ಲಕ್ಷ ಮೌಲ್ಯದ ಕೊಕೇನ್ ಖರೀದಿಸುವ ವೇಳೆ ಹೈದರಾಬಾದ್ ಆಸ್ಪತ್ರೆಯೊಂದರ ಸಿಇಒ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ. 34 ವರ್ಷದ ನಮೃತಾ ಚಿರಗುಪತಿ ಸಿಕ್ಕಿಬಿದ್ದ ಆಸ್ಪತ್ರೆ ಸಿಇಒ. ಮುಂಬೈ ಮೂಲದ ಡೀಲರ್ ವಂಶ್ ಧಕ್ಕರ್ ಕಳುಹಿಸಿದ್ದ ಕೊರಿಯರ್ ಮೂಲಕ ಕೊಕೇನ್ ಪಡೆಯುತ್ತಿದ್ದಾಗ ಪೊಲೀಸರು ಬಂಧಿಸಿದ್ದಾರೆ. ಡೀಲರ್ ಧಕ್ಕರ್ ಆಪ್ತ ಬಾಲಕೃಷ್ಣ ಜೊತೆಗೆ ನಮ್ರತಾಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೈದರಾಬಾದ್ ಆಸ್ಪತ್ರೆಯೊಂದರ ಸಿಇಒ ಆಗಿರುವ ನಮ್ರತಾ ಧಕ್ಕರ್ ನನ್ನ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಿ 5 ಲಕ್ಷ ರೂಪಾಯಿಗೆ ಕೊಕೇನ್ ಆರ್ಡರ್ ಮಾಡಿದ್ಲು. ಆನ್ಲೈನ್ನಲ್ಲಿ ಹಣ ಕೂಡ ವರ್ಗಾವಣೆ ಮಾಡಿದ್ಲು. ಬಳಿಕ ಧಕ್ಕರ್ ಆಪ್ತ ಬಾಲಕೃಷ್ಣ ಎಂಬ ವ್ಯಕ್ತಿ ಮೂಲಕ ಡ್ರಗ್ಸ್ ಡೀಲ್ ಮಾಡಲು ಹೇಳಿದ್ಲು. ನಂತರ ಬಾಲಕೃಷ್ಣ ಡ್ರಗ್ಸ್ ಕೊಡೋದಕ್ಕಾಗಿ ರಾಯದುರ್ಗಂಗೆ ಬಂದಾಗ ಪೊಲೀಸರು ಇಬ್ಬರನ್ನ ಬಂಧಿಸಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ವೆಂಕಣ್ಣ ಮಾಹಿತಿ ನೀಡಿದ್ದಾರೆ. 5 ಲಕ್ಷ ಮೌಲ್ಯದ ಕೊಕೇನ್ ಖರೀದಿಸುವ ವೇಳೆ ಹೈದರಾಬಾದ್ ಆಸ್ಪತ್ರೆಯೊಂದರ ಸಿಇಒ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ. 34 ವರ್ಷದ ನಮೃತಾ ಚಿರಗುಪತಿ ಸಿಕ್ಕಿಬಿದ್ದ ಆಸ್ಪತ್ರೆ ಸಿಇಒ. ಮುಂಬೈ ಮೂಲದ ಡೀಲರ್ ವಂಶ್ ಧಕ್ಕರ್ ಕಳುಹಿಸಿದ್ದ ಕೊರಿಯರ್ ಮೂಲಕ ಕೊಕೇನ್ ಪಡೆಯುತ್ತಿದ್ದಾಗ ಪೊಲೀಸರು ಬಂಧಿಸಿದ್ದಾರೆ. ಡೀಲರ್ ಧಕ್ಕರ್ ಆಪ್ತ ಬಾಲಕೃಷ್ಣ ಜೊತೆಗೆ ನಮ್ರತಾಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೈದರಾಬಾದ್ ಆಸ್ಪತ್ರೆಯೊಂದರ ಸಿಇಒ ಆಗಿರುವ ನಮ್ರತಾ ಧಕ್ಕರ್ ನನ್ನ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಿ 5 ಲಕ್ಷ ರೂಪಾಯಿಗೆ ಕೊಕೇನ್ ಆರ್ಡರ್ ಮಾಡಿದ್ಲು. ಆನ್ಲೈನ್ನಲ್ಲಿ ಹಣ ಕೂಡ ವರ್ಗಾವಣೆ ಮಾಡಿದ್ಲು. ಬಳಿಕ ಧಕ್ಕರ್ ಆಪ್ತ ಬಾಲಕೃಷ್ಣ ಎಂಬ ವ್ಯಕ್ತಿ ಮೂಲಕ ಡ್ರಗ್ಸ್ ಡೀಲ್ ಮಾಡಲು ಹೇಳಿದ್ಲು. ನಂತರ ಬಾಲಕೃಷ್ಣ ಡ್ರಗ್ಸ್ ಕೊಡೋದಕ್ಕಾಗಿ ರಾಯದುರ್ಗಂಗೆ ಬಂದಾಗ ಪೊಲೀಸರು ಇಬ್ಬರನ್ನ ಬಂಧಿಸಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ವೆಂಕಣ್ಣ ಮಾಹಿತಿ ನೀಡಿದ್ದಾರೆ. 5 ಲಕ್ಷ ಮೌಲ್ಯದ ಕೊಕೇನ್ ಖರೀದಿಸುವ ವೇಳೆ ಹೈದರಾಬಾದ್ ಆಸ್ಪತ್ರೆಯೊಂದರ ಸಿಇಒ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ. 34 ವರ್ಷದ ನಮೃತಾ ಚಿರಗುಪತಿ ಸಿಕ್ಕಿಬಿದ್ದ ಆಸ್ಪತ್ರೆ ಸಿಇಒ. ಮುಂಬೈ ಮೂಲದ ಡೀಲರ್ ವಂಶ್ ಧಕ್ಕರ್ ಕಳುಹಿಸಿದ್ದ ಕೊರಿಯರ್ ಮೂಲಕ ಕೊಕೇನ್ ಪಡೆಯುತ್ತಿದ್ದಾಗ ಪೊಲೀಸರು ಬಂಧಿಸಿದ್ದಾರೆ. ಡೀಲರ್ ಧಕ್ಕರ್ ಆಪ್ತ ಬಾಲಕೃಷ್ಣ ಜೊತೆಗೆ ನಮ್ರತಾಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೈದರಾಬಾದ್ ಆಸ್ಪತ್ರೆಯೊಂದರ ಸಿಇಒ ಆಗಿರುವ ನಮ್ರತಾ ಧಕ್ಕರ್ ನನ್ನ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಿ 5 ಲಕ್ಷ ರೂಪಾಯಿಗೆ ಕೊಕೇನ್ ಆರ್ಡರ್ ಮಾಡಿದ್ಲು. ಆನ್ಲೈನ್ನಲ್ಲಿ ಹಣ ಕೂಡ ವರ್ಗಾವಣೆ ಮಾಡಿದ್ಲು. ಬಳಿಕ ಧಕ್ಕರ್ ಆಪ್ತ ಬಾಲಕೃಷ್ಣ ಎಂಬ ವ್ಯಕ್ತಿ ಮೂಲಕ ಡ್ರಗ್ಸ್ ಡೀಲ್ ಮಾಡಲು ಹೇಳಿದ್ಲು. ನಂತರ ಬಾಲಕೃಷ್ಣ ಡ್ರಗ್ಸ್ ಕೊಡೋದಕ್ಕಾಗಿ ರಾಯದುರ್ಗಂಗೆ ಬಂದಾಗ ಪೊಲೀಸರು ಇಬ್ಬರನ್ನ ಬಂಧಿಸಲಾಗಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ವೆಂಕಣ್ಣ ಮಾಹಿತಿ ನೀಡಿದ್ದಾರೆ.